ನಂಜನಗೂಡು ಪಟ್ಟಣದ ಗುರುಕುಲ, ಲಿಟಲ್ ಚಾಂಪ್ಸ್ ಹಾಗೂ ವಿಶ್ವಜ್ಯೋತಿ ಶಾಲೆಗಳ ಸಂಯುಕ್ತಾಶ್ರಯದಲ್ಲಿ 13ನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವು ಸಡಗರ ಸಂಭ್ರಮದಿಂದ ನೆರವೇರಿತು. ಪಟ್ಟಣದ ಹಳ್ಳದ ಕೇರಿಯಲ್ಲಿರುವ ಶ್ರೀ ಶ್ರೀಕಂಠೇಶ್ವರ ಮಂಗಳ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದ ಉದ್ಘಾಟನೆಯನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹೇಶ್ ಸೇರಿದಂತೆ ಮತ್ತಿತರ ಗಣ್ಯರು ದೀಪ ಬೆಳಗಿಸುವ ಮೂಲಕ ನೆರವೇರಿಸಿದರು. ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹೇಶ್ ಹಾಗೂ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ನರಸಿಂಹಸ್ವಾಮಿ ಮಾತನಾಡಿ, ಶಾಲೆಯಲ್ಲಿ ವಿದ್ಯಾರ್ಥಿಗಳು 1 ವರ್ಷದಲ್ಲಿ ಕಲಿತ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳನ್ನು ತಮ್ಮ ಪ್ರತಿಭೆ ಮುಖಾಂತರ ಹೊರ ತರುವುದೇ ಶಾಲಾ ವಾರ್ಷಿಕೋತ್ಸವ ಎಂದರಲ್ಲದೆ, ಕಳೆದ 13 ವರ್ಷಗಳಿಂದ ಈ ಶಾಲೆಯು ಉತ್ತಮ ಕಾರ್ಯನಿರ್ವಹಿಸುತ್ತಾ ಪೋಷಕರ ಮನಗೆದ್ದಿದೆ. ಮಕ್ಕಳು ಶಾಲೆಗಿಂತ ಮನೆಯಲ್ಲಿ ಹೆಚ್ಚು ಕಾಲ ಕಳೆಯುವುದರಿಂದ ಅವರ ಶಿಕ್ಷಣದಲ್ಲಿ ಶಿಕ್ಷಕರಿಗಿಂತ ಪೋಷಕರ ಪಾತ್ರವೇ ಜಾಸ್ತಿ ಇದೆ. ಇನ್ನು ಮಕ್ಕಳಿಗೆ 18 ವರ್ಷ ತುಂಬುವವರೆಗೆ ಮೊಬೈಲ್ ನೀಡದಂತೆ ಎಚ್ಚರ ವಹಿಸಿ, ಇದರಿಂದ ವಿದ್ಯಾರ್ಥಿಗಳ ಜೀವನ ಹಾಗೂ ಆರೋಗ್ಯ ಹಾಳಾಗುತ್ತೆ ಎಂದು ಕಿವಿ ಮಾತು ಹೇಳಿದರು. ಇದೇ ಸಂದರ್ಭದಲ್ಲಿ ವೇದಿಕೆ ಮೇಲಿನ ಗಣ್ಯರನ್ನ ಶಾಲಾ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ವೇದಿಕೆ ಕಾರ್ಯಕ್ರಮ ಮುಗಿದ ಬಳಿಕ ಪುಟ್ಟ ಮಕ್ಕಳು ಹಾಗೂ ವಿದ್ಯಾರ್ಥಿಗಳು ಭರತನಾಟ್ಯ ಸೇರಿದಂತೆ ವಿವಿಧ ಸಿನಿಮಾ ಹಾಗೂ ಜಾನಪದ ಹಾಡುಗಳಿಗೆ ಹೆಜ್ಜೆ ಹಾಕಿ ಡ್ಯಾನ್ಸ್ ಮಾಡುವ ಮೂಲಕ ಕುಣಿದು ಕುಪ್ಪಳಿಸಿ ನೆರೆದಿದ್ದ ಸಾರ್ವಜನಿಕರು ಹಾಗೂ ಪೋಷಕರ ಮನಸೂರೆಗೊಂಡರು. ಅದು ನಂಜನಗೂಡಿನಲ್ಲಿ ಈಗ ಭಾಳ ಸರ್ವತೋಮುಖ ಬೆಳೀತಾ ಇದೆ ಅಂತ ಹೇಳಿ ತಪ್ಪಾಗಲ್ಲ. ಏಕೆಂದರೆ ನಂಜನಗೂಡಿನಲ್ಲಿ ಅನೇಕ ಶಾಲೆಗಳಿವೆ, ಹಳೆಯ ಶಾಲೆಗಳು. ಅದು ಸಿರಿಸಲಿರ್ಬೋದು, ನಮ್ಮ ಇನ್ನೊಂದು ನಾರ್ಮಲ್ ಶಾಲೆ ಇರ್ಬೋದು, ರೋಟರಿ ಇರ್ಬೋದು, ನೇಸಿ ಇರ್ಬೋದು, ಎಲ್ಲ ಶಾಲೆಗಳು ಈಗ ಭಾಳ ಹಳೆಯದಿದೆ. ಅವರಿಗೆಲ್ಲ ಶಾಲಾ ವಾರ್ಷಿಕೋತ್ಸವವನ್ನು ಮಾಡಿ ಮಕ್ಕಳು ಆಗಿರುತ್ತೆ. ಅದನ್ನು ತಮ್ಮ ಪೋಷಕರ ಮುಂದೆ ನಮ್ಮ ಮಕ್ಕಳ ಪ್ರತಿಭೆಯನ್ನು ವ್ಯಕ್ತಪಡಿಸಿದ ಉತ್ತಮವಾದ ಯೋಜನೆಯಾಗಿದೆ. ಹಾಗಾಗಿ